ಎಲ್ಲ ಕನ್ನಡ ಮನಸ್ಸುಗಳಿಗೆ ನಮಸ್ಕಾರಗಳು. ನಾನು ಮರಲಿಂಗ ಯಾದಗಿರಿ, ಗಿರಿಸಿರಿ ಕಲಾ ಸಂಸ್ಥಾಪಕನಾಗಿ ಸುಮಾರು 3 ವರ್ಷಗಳಿಂದ ಶಿಕ್ಷಣ, ಸಾಹಿತ್ಯ, ಕಲೆ, ಚಿತ್ರಕಲೆ, ಹಲವಾರು ಸಾಮಾಜಿಕ ಮಾರ್ಗದರ್ಶನ ಕ್ಷೇತ್ರದಲ್ಲಿ ಕೆಲಸ ಮಾಡಿರುವಂತ ಸಾಧಕರನ್ನ ಗುರುತಿಸುವ ಮೂಲಕ ನವೆಂಬರ್ ತಿಂಗಳಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆಯೊಂದಿಗೆ ವಿವಿಧ ಕ್ಷೇತ್ರದ ಸಾಧಕರನ್ನ ಗೌರವಿಸುವಂತಹ ಒಂದು ಕಾರ್ಯಕ್ರಮವನ್ನ ಈ 3ನೇ ವರ್ಷದ ಒಂದು ಕಾರ್ಯಕ್ರಮವನ್ನ ಇವತ್ತು ಹಮ್ಮಿಕೊಳ್ಳಲಾಗಿತ್ತು. ಗಿರಿಸಿರಿ ಕಲಾ ಸಂಸ್ಥೆ 2025ನೇ ಸಾಲಿನ ಪ್ರಶಸ್ತಿ ಪ್ರದಾನ ಸಮಾರಂಭ, ವಿಶೇಷ ಸನ್ಮಾನ ಹಾಗೂ ಕವಿಗೋಷ್ಠಿ ಸಮಾರಂಭದ ಉದ್ಘಾಟಕರಾಗಿ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾಗಿರುವಂತ ಸನ್ಮಾನ್ಯ ಶ್ರೀ ಬಸವರಾಜ್ ಬಿ ಮತ್ತಿಮೂಡ್ ಅವರು ಆಗಮಿಸಿದ್ರು. ಅದೇ ರೀತಿ ಶ್ರೀ ಪರಮ ಪೂಜ್ಯರಾಗಿರುವಂತ ಹಲಕಟ್ಟಿಯ ಪುರಾಧೀಶದ ಗುರುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ, ಮತ್ತೆ ಅದೇ ರೀತಿ ಶ್ರೀ ಮರ್ಯಪ್ಪ ಹಳ್ಳಿ ಸರ್ ಅವರು ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರು, ಶ್ರೀ ಸುರೇಶ್ ಮಂಗನ್ ಅವರು, ಶ್ರೀ ಲೋಹಿತ್ ಕಟ್ಟಿ ಅವರು, ಶ್ರೀ ನಿಂಗಣ್ಣ ಎಸ್ ಉಳ್ಗುಳ್ಕರ್ ಅವರು, ಅದೇ ರೀತಿ ಶ್ರೀ ಗಿರಿಮಲ್ಲಪ್ಪ ವಳಸಂಗ್ ಸರ್ ಅವರು ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿ ಅವರು ಕನ್ನಡದ ಅಭಿಮಾನದ ಮಾತುಗಳನ್ನ ಆಡಿದ್ರು. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಶ್ರೀ ಲೋಹಿತ್ ಕಟ್ಟಿ ಸರ್ ಅವರು ಸಾಕಷ್ಟು ಕನ್ನಡ ಪರ ವಿಚಾರಗಳನ್ನ ಮಾತನಾಡಿದ್ರು. ಈ ಒಂದು ಕಾರ್ಯಕ್ರಮದಲ್ಲಿ 10 ಜನ ಸಾಧಕರಿಗೆ 2025ನೇ ಸಾಲಿನ ಗಿರಿಸಿರಿ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಲಾಯಿತು. ಅದೇ ರೀತಿ 11 ಜನ ಸಾಧಕರಿಗೆ ವಿಶೇಷವಾದ ಸನ್ಮಾನವನ್ನ ಕೂಡ ನೆರವೇರಿಸಲಾಯಿತು. ಅದೇ ರೀತಿ 15 ಜನ ಕವಿಗಳು ಕವಿತೆ ವಾಚನವನ್ನ ಮಾಡಿದ್ರು. ಪ್ರತಿ ವರ್ಷವೂ ಕೂಡ ಗಿರಿಸಿರಿ ಕಲಾ ಸಂಸ್ಥೆ ವತಿಯಿಂದ ಈ ರೀತಿಯ ರಾಜ್ಯ ಉತ್ಸವ ಕಾರ್ಯಕ್ರಮ, ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ, ಕವಿಗೋಷ್ಠಿ, ಅದೇ ರೀತಿ ವಿಚಾರ ಸಂಕಿರಣ, ಹಲವಾರು ಕನ್ನಡಕ್ಕೆ ಸೇವೆಯನ್ನು ಸಲ್ಲಿಸಿದಂತ ಜನಪದ ಕಲಾವಿದರನ್ನ ಗುರುತಿಸುವಂತ ಕಾರ್ಯಕ್ರಮಗಳನ್ನ ಗಿರಿಸಿರಿ ಕಲಾ ಸಂಸ್ಥೆ ವತಿಯಿಂದ ಮಾಡಲಾಗ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಕನ್ನಡ ಮನಸ್ಸುಗಳನ್ನ ಜೋಡಿಸುವಂತ ಒಂದು ಕಾರ್ಯಕ್ರಮವನ್ನ ನಮ್ಮ ಗಿರಿಸಿರಿ ಕಲಾ ಸಂಸ್ಥೆ ವತಿಯಿಂದ ಸಂಚಾಲಕರಾಗಿ ಅನಿಲ್ ಕುಮಾರ್ ಮೈನಾಳ್ಕರ್ ಸರ್ ಅವರು, ನಮ್ಮ ಇಬ್ಬರು ಅಧ್ಯಕ್ಷರು ಮತ್ತೆ ಎಲ್ಲ ಕಾರ್ಯದರ್ಶಿಗಳು, ಮತ್ತೆ ನಮ್ಮ ಈ ಒಂದು ಕಾರ್ಯಕ್ರಮದ ಪ್ರಧಾನ ಅಧ್ಯಕ್ಷರಾಗಿ, ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ನಿಂಗಣ್ಣ ಹುಳ್ಗುಳ್ಕರ್ ಸರ್ ಅವರು, ಮತ್ತೆ ನಮ್ಮ ಗ್ರಾಮೀಣ ಭಾಗದ ಶಾಸಕರು ನಮಗೆ ಸಾಕಷ್ಟು ಸಹಕಾರ ಮಾರ್ಗದರ್ಶನವನ್ನ ನೀಡಿದ್ದಾರೆ. ಅದೇ ರೀತಿ ನಮ್ಮ ಕೆ ರಮೇಶ್ ಭಟ್ ಸರ್ ಅವರು ಪತ್ರಕರ್ತರು, ಹಿರಿಯರು, ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಮಾರ್ಗದರ್ಶನವನ್ನ ನೀಡಿ ಈ ಒಂದು ಯಶಸ್ವಿ ಕಾರ್ಯಕ್ರಮವನ್ನ ಮಾಡಿದಂತ ಎಲ್ಲ ಕನ್ನಡ ಗುರುಗಳಿಗೆ, ಶಿಷ್ಯರಿಗೆ, ಮತ್ತೆ ಎಲ್ಲ ಕನ್ನಡ ಮನಸ್ಸುಗಳಿಗೆ, ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮುದ್ದು ಮಕ್ಕಳು ಕನ್ನಡದ ನೃತ್ಯವನ್ನ ಮಾಡಿದ್ರು. ಆ ಎಲ್ಲ ಮಕ್ಕಳಿಗೆ ಮತ್ತೆ ಎಲ್ಲ ಕನ್ನಡ ಮನಸ್ಸುಗಳಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ಹಿರಿಯರು ಗುರುಗಳು ಶಿವಲಿಂಗಪ್ಪ ಹೆಬ್ಬಾಳ್ಕರ್ ಸರ್ ಅವರು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಬಲಿಗರಾಗಿ, ಮಾರ್ಗದರ್ಶಕರಾಗಿ ಅವರು ನಮಗೆ ಸೇವೆಯನ್ನ ಸಲ್ಲಿಸಿದ್ದಾರೆ. ಮುಂದೆ ಕೂಡ ಗುರುಗಳು ನಮಗೆ ಮಾರ್ಗದರ್ಶಕರಾಗಿರ್ಬೇಕು. ಮತ್ತೆ ಕನ್ನಡ ಮನಸ್ಸುಗಳನ್ನ ಕಟ್ಟುವ ಈ ಒಂದು ಕಾರ್ಯಕ್ರಮಕ್ಕೆ ಶರಣಗೌಡ ಪಾಟೀಲ್ ಸರ್ ಅವರು, ಅರುಣ್ ಜಾಯಿ ಅವರು, ಮತ್ತೆ ನಮ್ಮ ನಾಗರಾಜ್ ಮ್ಯಾನೇಜರ್ ಸರ್ ಅವರು, ಅದೇ ರೀತಿ ನಮ್ಮ ಲೋಹಿತ್ ಕಟ್ಟಿ ಸರ್ ಅವರು, ಎಲ್ರು ಕೂಡ ನಮ್ಮ ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ಕಾರಣಕರ್ತರಾಗಿದ್ದಾರೆ. ಈ ಒಂದು ಕಾರ್ಯಕ್ರಮ ಈ ಒಂದು ಅದ್ದೂರಿಯಾಗಿ ಮಾಡ್ಲಿಕ್ಕೆ, ಯಶಸ್ವಿಯಾಗ್ಲಿಕ್ಕೆ ಸೇವೆಯನ್ನ ಸಲ್ಲಿಸಿದಂತ ಎಲ್ಲ ಕನ್ನಡ ಮನಸ್ಸುಗಳಿಗೆ ಗಿರಿಸಿರಿ ಕಲಾ ಸಂಸ್ಥೆ ವತಿಯಿಂದ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಎಲ್ರಿಗೂ ಕೂಡ ಧನ್ಯವಾದಗಳು.